ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಅಜ್ಞಾನಾತಿಮಿರಾಂಧಸ್ಯ ಝಾನಾಂಜನಶಲಾಶಯಃ ಚಕ್ಷುರುಕ್ಷಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ವಿಶೇಷವಾಗಿ ಗುರುವಾರ ಶ್ರೀ ಗುರುಗಳ ಪ್ರಾರ್ಥನೆ ಮಾಡಿಕೊಳ್ಳುವುದನ್ನು ಮಾಡಬೇಕು. ಗುರುವಾರ ಬಂದಾಗ ಅತ್ಯಂತ ಪ್ರಶಸ್ತವಾಗಿರುವಂತಹ ವಾರವಾಗುತ್ತೆ. ಅದರಲ್ಲೂ ಸಹ ಧನುರ್ಮಾಸ ಪುನರೋಸು ನಕ್ಷತ್ರ. ಈ ದಿನ ವಿಶೇಷವಾಗಿ ಏನು ದಿನ ಅಂತ ಅಂದರೆ ಹಂಪಿಯ ವಿರೂಪಾಕ್ಷ ಸ್ವಾಮಿಯ ವಿಶೇಷವಾದಂತಹ ಆರಾಧನೆ ಉತ್ಸವ ಆಗುವಂಥ ದಿನ. ಹಂಪೆಯ ಹತ್ತಿರದಲ್ಲಿರುವಂಥವ್ರು ಯಾರೇ ಇದ್ದರೆ ಹಂಪಿಗೆ ಈ ದಿನ ಒಂದು ಭೇಟಿಯನ್ನು ಕೊಡಿ. ವಿರೂಪಾಕ್ಷ ಸ್ವಾಮಿಯ ದಿವ್ಯ ಮೆರವಣಿಗೆ ಉತ್ಸವಗಳು ಈ ದಿನ ನಡೀತಾ ಇರುತ್ತೆ, ವಿಶೇಷವಾಗಿರುತ್ತೆ. ಜೊತೆಯಲ್ಲಿ ಈ ದಿನ ವಿಶೇಷವಾದಂತಹ ದಿನವಾಗಿರೋದ್ರಿಂದ ಯಾವ ರಾಶಿಯವರಿಗೆ ಏನೇನು ಫಲ ಸಿಗುತ್ತೆ ಅಂತಹ ನೋಡುವಂಥ ಸಂದರ್ಭ. ಅದೇ ರೀತಿಯಾಗಿ ಮೇಷರಾಶಿಯವರಿಗೆ ಗುರುವಾರ ಜನ್ಮದಲ್ಲಿರುವಂಥದ್ದು ಗುರು ನಿಮಗೆ ತುಂಬ ಸಪೋರ್ಟ್ ಸಿಗುವಂಥದ್ದು ಜಾಸ್ತಿ ಇರುತ್ತೆ. ಏನೇನು ಕೆಲಸ ಮಾಡೋಕ್ಕೋದ್ರೂ ಸಹ ನಿಮಗೆ ಸಹಯೋಗ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಆಲೋಚನೆ ದೃಷ್ಟಿಯಂತೂ ಲಾಭದಾಯಕವಾಗಿರುತ್ತೆ ಹೊರತು ನಷ್ಟಕ್ಕೆ ದೂಡೋದಿಲ್ಲ. ಹೈನುಗಾರಿಕೆಯಲ್ಲಿ ಲಾಭ ಸಿಗುವಂಥದ್ದು, ರೈತಾಪಿ ಜನಗಳಲ್ಲಿ ಸಮೃದ್ಧಿಯಾದಂತಹ ಶಾಂತತೆಯಿಂದಿರುವಂತಹ ವಾತಾವರಣಗಳು. ಅದರಲ್ಲೂ ಸಹ ವಿಶೇಷವಾಗಿ ಯಾರು ಅತಿಯಾದಂತಹ ಪ್ರಯಾಣಗಳನ್ನು ಮಾಡಿ ಹಣಕಾಸನ್ನು ಸಂಪಾದನೆ ಮಾಡ್ತಾರೆ, ಟ್ರಾವೆಲ್ಸ್ ಬಿಸ್ನೆಸ್, ಇಂಥವರಿಗೆ ಲಾಭದಾಯಕವಾಗುವಂಥ ಸನ್ನಿವೇಶಗಳು ಬರುತ್ತೆ. ನಂತರದಲ್ಲಿ ವೃಷಭ ರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಪ್ರಗತಿ, ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ. ಜೊತೆಯಲ್ಲಿ ಸ್ವಲ್ಪ ಹಣಕಾಸಿನ ಕುಂದುಕೊರತೆಗಳು, ಹಣಕಾಸು ಕಳ್ಳತನವಾಗುವಂಥದ್ದು, ನಿಮಗೆ ಶ್ರಮಕ್ಕೆ ತಕ್ಕಂತಹ ಹಣಗಳು ನಿಮಗೆ ದೊರಕದೆ ಇರುವಂಥ ಸನ್ನಿವೇಶಗಳು ಬರಬಹುದು, ಜಾಗ್ರತೆ. ಮಿಥುನ ರಾಶಿಯವರಿಗೆ ಒಳ್ಳೆಯ ಕೆಲಸಗಳಿದೆ, ಕೆಲಸದಲ್ಲಿ ತೃಪ್ತಿಕರವಾದಂತಹ ವಾತಾವರಣ ಇದೆ, ಶ್ರಮಕ್ಕೆ ತಕ್ಕಂಥ ಫಲವೂ ಸಿಗ್ತಾ ಇದೆ. ಆದರೆ ಹಣಕಾಸು ಮಾತ್ರ ಕೈಲಿ ನಿಲ್ಲೋದಿಲ್ಲ, ಬರುವಂಥ ಹಣಗಳು ಬರೋದಿಲ್ಲ. ಯಾಕೆ ಅಂತ ಅಂದರೆ ನಿಮಗೆ ಸುಮಾರು ದಿನಗಳಿಂದಲೂ ಸಹ ಶುಕ್ರ ಸಪ್ತಮ ಸ್ಥಾನಕ್ಕೆ ಬರ್ತಾನೆ, ಸ್ವಲ್ಪ ವ್ಯಯವನ್ನು ಮಾಡುವಂಥ ಸನ್ನಿವೇಶಗಳಿರುತ್ತೆ. ಆದ್ದರಿಂದ ಸ್ವಲ್ಪ ಶುಕ್ರಿಗೆ ಸಂಬಂಧಪಟ್ಟಂತಹ ಧ್ಯಾನವನ್ನು, ಆರಾಧನೆಯನ್ನು, ಮಹಾಲಕ್ಷ್ಮಿ ದೇವಸ್ಥಾನಗಳಿಗೊಂದು ಕುಂಕುಮಾರ್ಚನೆಯನ್ನು ಮಾಡಿಸಿ ಅನುಕೂಲವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಕೋಪವು ಶಮನವಾಗಿದೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಶುಭ ಕಾರ್ಯಗಳ ಚಿಂತನೆ ಇದೆ, ಕೋರ್ಟು ಕಚೇರಿಗಳ ವ್ಯವಹಾರದಲ್ಲಿದ್ದರೆ ನಿಮ್ಮದೇ ಜಯಕಲವಾಗುವಂಥ ಸನ್ನಿವೇಶಗಳು ಬರುತ್ತೆ. ಸಿಂಹರಾಶಿಯವರಿಗೆ ಸ್ವಲ್ಪ ತಂದೆ ಜೊತೆಯಲ್ಲಿ ವಾಗ್ವಾದಗಳಾಗಬಹುದು, ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಿಗೆ ಅತಿಯಾದಂತಹ ಕೋಪದ ವಾತಾವರಣ, ತಾಳ್ಮೆಯನ್ನು ಕಂಡುಕೊಂಡು ವರ್ತನೆ ಮಾಡುವಂತಹ ಸನ್ನಿವೇಶಗಳು. ಬೇರೆಯವರ ಬಗ್ಗೆ ನಾವು ಅವಹೇಳನವಾಗಿ ಮಾತನಾಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದರೆ ಅದನ್ನು ನಿಲ್ಲಿಸಬೇಕಾಗ್ತದೆ. ಇಲ್ಲವಾದಲ್ಲಿ ಯಾರೋ ವಿಚಾರಗಳಿಗೆ ಮಾತನಾಡಿ ಇನ್ನೊಬ್ಬರಿಂದ ನಾವು ದೂಷಣೆಯನ್ನು ಇನ್ನೊಬ್ಬರಲ್ಲಿ ನಾವು ಬಯಸ್ಕೊಡುವಂಥ ಸನ್ನಿವೇಶಗಳಾಗಬಹುದು. ಸಿಂಹರಾಶಿಯವರು ಜಾಗ್ರತೆ. ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ನೆಗಡಿ, ಕೆಮ್ಮು, ಶೀತದ ವಾತಾವರಣ, ದೇಹದಲ್ಲಿ ಆಯಾಸ, ಸುಸ್ತು, ಸಂಕಟದ ವಾತಾವರಣ, ಸ್ವಲ್ಪ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಜಾಗ್ರತೆಯನ್ನು ವಹಿಸಿ. ಸ್ವಲ್ಪ ಹೋಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಎಲ್ಲಾದರೂ ಸುಬ್ರಹ್ಮಣ್ಯ ಸ್ವಾಮಿ, ಗಣಪತಿ ಸುಖಿ ಅಥವಾ ದುರ್ಗಾ ಪರಮೇಶ್ವರಿ ಒಂದು ಆರಾಧನೆ ಮಾಡ್ಕೊಂಡು ಬನ್ನಿ. ಅನಂತರದಲ್ಲಿ ತುಲಾರಾಶಿಯವರಿಗೆ ಸ್ವಲ್ಪ ಚೆನ್ನಾಗಿ ನಡೀತಿದ್ದಂತಹ ವ್ಯವಹಾರ ಸ್ವಲ್ಪ ಸ್ಥಗಿತವಾಗುತ್ತೆ. ಹಣಕಾಸಿನ ಅನುಕೂಲವಾಗಿದ್ದು ಸ್ವಲ್ಪ ನಷ್ಟಕ್ಕೆ ಬರುತ್ತೆ. ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಹೋಟೆಲ್ ಬಿಸ್ನೆಸ್ನವ್ರಿಗೆ, ಇಂಥವರೆಲ್ಲರಿಗೂ ಸ್ವಲ್ಪ ಅಡೆತಡೆಗಳು, ಸ್ವಲ್ಪ ಹಣಕಾಸಿನ ಕುಂದುಕೊರತೆಗಳು ಇರುವಂಥದ್ದು ತುಲಾರಾಶಿಯವರಿಗೆ ಬರುತ್ತೆ. ಸ್ವಲ್ಪ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಅವರೆಕಾಳನ್ನು ದಾನ ಕೊಡೋದರಿಂದ ನಿಮಗೆ ಅನುಕೂಲವಾಗುತ್ತೆ. ಜೊತೆಯಲ್ಲಿ ಸ್ವಲ್ಪ ಯಾವಾಗಲೂ ಸಹ ಕುಬೇರನ ಮಂತ್ರ ಸಿಕ್ಕಿದ್ರನ್ನು ಹೇಳ್ಕೊಳ್ಳಿ. ಹಂಸರಾಜ ವಿದ್ಮಹೆ ಕೋಶಧೀಶಾಯ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತು, ಈ ರೀತಿಯಾದಂಥ ಒಂದು ಮಂತ್ರವನ್ನು, ಅಥವಾ ಹಂಸರಾಜ ವಿದ್ಮಹೆ ಮಹಾಲಕ್ಷ್ಮಿ ಸಾಮ್ರಾಜ್ಯದಾಯಕಾಯ ಧೀಮಹಿ ತನ್ನ ಕುಬೇರ ಪ್ರಚೋದಯಾತು, ಈ ಮಂತ್ರವನ್ನು ಪಠಣ ಮಾಡೋದ್ರಿಂದ ಸ್ವಲ್ಪ ಹಣಕಾಸಿನ ಅನುಕೂಲವಂತೂ ಖಂಡಿತವಾಗಿ ನಿಮಗೆ ಆಗುತ್ತೆ. ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಎಷ್ಟೋ ದಿನಗಳಿಂದ ಕಳ್ಕೊಳ್ಳೋಂತಹ ವಸ್ತುಗಳು ಸಿಗುತ್ತೆ. ಲಾಸ್ಟದಲ್ಲಿದ್ದಂತಹ ಕೆಲಸಗಳು ಲಾಭಕ್ಕೆ ಬರುತ್ತೆ. ಕೆಲಸದಲ್ಲಿ ಉತ್ತಮವಾದಂಥ ಬೆಳವಣಿಗೆ, ಹಣಕಾಸಿನ ಅನುಕೂಲ, ಸಾಲ ಸೂಲ ಕೊಡಬೇಕಾದಂಥರಲ್ಲೂ ಸಹ ಹಿಂದಿರುಗಿಸುವಂಥದ್ದು, ನಾವು ಅಕಸ್ಮಾತ್ ಸಾಲ ಮಾಡಿಕೊಂಡ್ರೆ ತೀರಿಸುವಂತಹ ಒಂದು ಅವಕಾಶಗಳು, ದುಡ್ಡು ಕಾಸಿನ ಅನುಕೂಲ ತುಂಬ ಚೆನ್ನಾಗಿರುತ್ತೆ.
ವೃಶ್ಚಿಕ ರಾಶಿಯವರಿಗಂತ ತುಂಬ ಅನುಕೂಲವನ್ನು ನೋಡುವಂತಹ ಸನ್ನಿವೇಶಗಳು. ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಕುಂದುಕೊರತೆಗಳು, ಸ್ವಲ್ಪ ಸಮಸ್ಯೆಗಳು, ಕೋಪದ ವಾತಾವರಣಗಳು, ಏನೇನು ಮಾಡ್ಕೋದ್ರೂ ಸ್ವಲ್ಪ ಎಡವಟ್ಟುಗಳಾಗುವಂಥದ್ದು, ಸ್ವಲ್ಪ ಎಡವಟ್ಟಿನ ಜೊತೆಯಲ್ಲಿ ಸ್ವಲ್ಪ ಬಂಧುಗಳಿಂದ ಕಲಹಗಳಾಗುವಂಥ ಸನ್ನಿವೇಶಗಳು, ದಾಯಾದಿ ಕಲಹಗಳು, ಕೋರ್ಟು ಕಚೇರಿಗಳಿಗೆ ಸುತ್ತಾಡುವಂತಹ ಸನ್ನಿವೇಶಗಳು ಬರುತ್ತೆ, ಜಾಗ್ರತೆಯನ್ನು ವಹಿಸಿ. ಅನಂತರದಲ್ಲಿ ಮಕರ ರಾಶಿಯವರಿಗೆ ಕೋಪವು ಶಮನವಾಗುತ್ತೆ, ಸ್ವಲ್ಪ ಮಾಡುವಂಥ ಕೆಲಸದಲ್ಲಿ ಮಂದಗತಿಯಿಂದ ನಡೆಯುತ್ತೆ. ಅದನ್ನು ಬಿಟ್ಟರೆ ನಿಮಗೂ ಸ್ವಲ್ಪ ದಾಯಾದಿ ಕಲಹಗಳಾಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ, ಅದನ್ನು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ನಮಗೆ ಎಷ್ಟು ಬೇಕು, ಯಾರು ತುಂಬ ನಂಬಿಕೆ ವಸ್ತುವಿರುವುದರ ಜೊತೆಲಿ ವ್ಯವಹಾರವನ್ನು ಮಾಡಿಲ್ಲ ಅಂದರೆ ವ್ಯವಹಾರದಲ್ಲಿ ಮೋಸ ವಂಚನೆಗಳು ಹಾಗೂ ದ್ರೋಹಗಳಾಗುವಂಥ ಸನ್ನಿವೇಶಗಳಿರುತ್ತೆ, ಜಾಗ್ರತೆ. ಮತ್ತು ಕುಂಭರಾಶಿಯವರಿಗೂ ಸಹ, ಕುಂಭರಾಶಿಯವರಿಗೆ ಜನ್ಮದಲ್ಲಿ ಶನಿ ಇದೆ, ಕೋಪದ ವಾತಾವರಣ ಜಾಸ್ತಿ ಇದೆ, ಖಡಕ್ಕಾಗಿ ಮಾತನಾಡುವಂಥದ್ದು, ಜೊತೆಯಲ್ಲಿ ಸ್ವಲ್ಪ ನಿರ್ದಿಷ್ಟವಾಗಿ ಮಾತನಾಡುವಂಥದ್ದು, ಏನೇನು ಮಾಡಿದ್ರು ಫೇಸ್ ಮಾಡುವಂತಹ ಚಾಕುಚಕ್ಯತೆ ಮತ್ತು ಸಮಸ್ಯೆಗೆ ತಕ್ಕಂತಹ ಪರಿಹಾರ ಹುಡುಕುವಂಥ ಅನುಕೂಲಗಳು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಯಾಕೆಂದರೆ ಸ್ಥೈರ್ಯ ಚೆನ್ನಾಗಿದೆ ನಿಮಗೆ, ಏನು ಬಂದರೂ ಸಹ ಎದುರಿಸುವಂತಹ ಚಾಕುಚಕ್ಯತೆ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಅದು ಸಹ ಶರ್ಮಾತ್ಮನ ಸ್ವಲ್ಪ ಹನುಮಂತನ ಧ್ಯಾನವನ್ನು ಮಾಡಿ ಅನುಕೂಲವಾಗುತ್ತೆ. ಮತ್ತು ಮೀನರಾಶಿಯವರಿಗೆ ಸ್ವಲ್ಪ ಊಹಾಪೋಹಗಳು, ಅಪನಿಂದನೆಗಳು, ಸ್ವಲ್ಪ ವ್ಯವಹಾರದಲ್ಲಿ ಸಮಸ್ಯೆಗಳು, ಓಡಾಡಬೇಕಾದ್ರೆ ಜಾರಿ ಬೀಳುವಂಥದ್ದು, ತರ್ಚಿದಗಳದ್ದು ಗಾಯಗಳಾಗುವಂಥದ್ದು, ಮುರ್ಕೊಳ್ಳುವಂಥ ಕೈ ಕಾಲು ಏನಾದರೂ ಮುರ್ಕೊಳ್ಳುವಂಥ ಸನ್ನಿವೇಶಗಳಿರುತ್ತೆ, ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಇಲ್ಲವಾದಲ್ಲಿ ಸಣ್ಣ ಪುಟ್ಟ ಅವಘಡಗಳು ಸಹ ನಮ್ಮನ್ನು ಸುಮಾರು ದಿನಗಳ ಕಾಲ ನಮಗೆ ಬಾಧೆಯನ್ನು ಕೊಡುವಂಥ ಸನ್ನಿವೇಶಗಳಿರುತ್ತೆ, ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ಇದರಿಂದ ವಿಶೇಷವಾದಂತಹ ಗುರುವಾರದ ಜ್ಯೋತಿಷಿ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ.